ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೀನಾಕ್ಷಿ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಜಿಎಫ್ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಅಧ್ಯಯನ ಮಾಡ್ತಾ ಇರುವಂತಹ ಈ ಒಂದು ವಿಡಿಯೋ ತರಗತಿಯಲ್ಲಿ ಪ್ರಥಮ BA ವಿದ್ಯಾರ್ಥಿಗಳಿಗೆ ಕಾನೂನು ಮತ್ತು ಆಳ್ವಿಕೆ ಅಂದ್ರೆ 4th ಚಾಪ್ಟರ್ ಲಾಸ್ಟ್ ಟಾಪಿಕ್ 39th ಸೆಷನ್ ಅಡಿಯಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಕಾನೂನು ಮತ್ತು ಆಳ್ವಿಕೆ. ತಡ ಮಾಡ್ದೇನೆ ನಾವು ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ಸೊ ಇದರ ಪ್ರಧಾನವಾದಂತಹ ಒಂದು ಉದ್ದೇಶ, ಅಧ್ಯಯನ ಮಾಡ್ತಾ ಇರುವಂತಹ ಒಂದು ಹಿನ್ನೆಲೆ ಅಂತೇಳಿ ಏನನ್ನ ಅಧ್ಯಯನ ಮಾಡ್ಲಿಕ್ಕೆ ಹೊರಟಿದೀವಿ ಅಂತೇಳಿ ಹೇಳಿದಾಗ, ಕಾನೂನು ಮತ್ತು ಆಳ್ವಿಕೆ ಎಷ್ಟರ ಮಟ್ಟಿಗೆ ನಿಕಟ ಸಂಬಂಧವನ್ನ ಹೊಂದಿರ್ತವೆ, ಹಾಗೇನೆ ಉತ್ತಮ ಆಳ್ವಿಕೆಯ ಅಗತ್ಯತೆ. ಉತ್ತಮ ಆಳ್ವಿಕೆ ಅಂದ್ರೆ ಏನು, ಸೊ ಆ ಒಂದು ಉತ್ತಮ ಆಳ್ವಿಕೆಯಲ್ಲಿ ಏನೆಲ್ಲ ತತ್ವಗಳು ಇರಬಹುದು, ಸೊ ಇಷ್ಟನ್ನ ನಾವು ಅಧ್ಯಯನ ಮಾಡ್ಲಿಕ್ಕೆ ಹೊರಟಿದೀವಿ. ತಡ ಮಾಡದೆ ಅಧ್ಯಯನ ನಾವು ಮುಂದುವರ್ಸೋಣ. ಅಂದ್ರೆ ಕಾನೂನನ್ನ ನಾವು ಗಮನಿಸಿದಾಗ, ಸೊ ಈ ಕಾನೂನು ಅಂದ್ರೆ ಏನು, ನಾವು ಸಾಕಷ್ಟು ಸಲ ಅಧ್ಯಯನವನ್ನು ಮಾಡಿದೀವಿ ಅಲ್ವಾ. ಕಾನೂನು ಅಂದ್ರೆ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನ ನಿಯಂತ್ರಿಸುವ ನಿಯಮಗಳ ಸಮೂಹ. ವ್ಯಕ್ತಿಯ ಬಾಹ್ಯ ವರ್ತನೆಯನ್ನ ನಿಯಂತ್ರಿಸುವ ನಿಯಮಗಳ ಒಟ್ಟಾರೆ ಸಮೂಹ ಕಾನೂನು ಅಂತ ಹೇಳಿ ಅನಿಸಿಕೊಳ್ಳುತ್ತೆ. ಸೊ ಇಂತಹ ಒಂದು ಕಾನೂನು ಮತ್ತು ಆಳ್ವಿಕೆ, ಲಾ ಅಂಡ್ ಗವರ್ನೆನ್ಸ್, ಇವೆರಡೂ ನಿಕಟವಾದಂತಹ ಸಂಬಂಧವನ್ನ ಹೊಂದಿರುವಂತಹ ಪರಿಕಲ್ಪನೆಗಳು. ಸೊ ಕಾನೂನು ರಾಜ್ಯದ ಶ್ರೇಷ್ಠತೆಯನ್ನ ಎತ್ತಿ ತೋರಿಸಬಹುದಾದ, ಅದರ ಘನತೆ ಮತ್ತು ಗಾಂಭೀರ್ಯವನ್ನ ಅಳೆದು ತೂಗಬಹುದಾದಂತಹ ಒಂದು ಹೆಗ್ಗುರುತು ಮತ್ತು ಮಾಪನ. ರಾಜ್ಯದ ಶ್ರೇಷ್ಠತೆಯನ್ನ ಎತ್ತಿ ತೋರಿಸುವ, ಅದರ ಘನತೆ ಗಾಂಭೀರ್ಯ ಸ್ಥಾನಮಾನಗಳ ಒಂದು ಮಾಪಕವಾಗಬಲ್ಲದು ಕಾನೂನು. ಅದೇ ರೀತಿಯಾಗಿ ರಾಜ್ಯ ಪರಮಾಧಿಕಾರದ ಸಾಧನವಾಗಿಯೂ ಕಾನೂನು ಕಾರ್ಯವನ್ನು ನಿರ್ವಹಿಸುತ್ತೆ. ರಾಜ್ಯದ ಪರಮಾಧಿಕಾರದ ಒಂದು ಸಾಧನವೂ ಸಹ ಕಾನೂನು ಆಗಿರತ್ತೆ. ಸೊ ಇಂತಹ ಒಂದು ಜನರ ಇಚ್ಛೆಯನ್ನ ಕಾನೂನಿನ ಮುಖಾಂತರ ರಾಜ್ಯ ಜಾರಿಗೆ ತರತ್ತೆ. ಜನರ ಇಚ್ಛೆ ಏನಿದೆ, ತನ್ನ ಜನರ ಇಚ್ಛೆ ಏನಿದೆ, ಜನರ ಇಚ್ಛೆಯನ್ನ ಕಾನೂನಿನ ಮುಖಾಂತರ ರಾಜ್ಯ ಖಂಡಿತವಾಗಿಯೂ ಜಾರಿಗೆ ತರತ್ತೆ. ಸೊ ಇದು ಕಾನೂನಿಗೆ ಸಂಬಂಧಪಟ್ಟಿದ್ದಾದ್ರೆ, ಆಡಳಿತ ನಡೆಸುವುದು ಏನಿದೆ ರಾಜ್ಯದ ಕರ್ತವ್ಯ ಹಾಗೇನೆ ಜವಾಬ್ದಾರಿ. ಆಡಳಿತ ನಡೆಸುವಂಥದ್ದು ರಾಜ್ಯದ ಕರ್ತವ್ಯವೂ ಆಗಿದೆ, ರಾಜ್ಯದ ಜವಾಬ್ದಾರಿಯೂ ಆಗಿರತ್ತೆ. ಹಾಗಾಗಿ ರಾಜ್ಯ ತನ್ನ ಪರಮಾಧಿಕಾರದ ಮುಖಾಂತರವಾಗಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಿಯಂತ್ರಿಸಲು ಕಾನೂನುಗಳನ್ನ ತನ್ನ ಆಡಳಿತದಲ್ಲಿ ಅನುಷ್ಠಾನಕ್ಕೆ ತೆಗೆದುಕೊಂಡು ಬರುತ್ತೆ. ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳನ್ನ ತಡೆಗಟ್ಟಿ ಸೊ ಕಾನೂನುಗಳನ್ನ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಅನುಷ್ಠಾನಕ್ಕೆ ತೆಗೆದುಕೊಂಡು ಬರುತ್ತೆ. ಸೊ ಹಾಗೆ ಕಾನೂನಿನ ಮುಖಾಂತರವಾಗಿ ಶಾಂತಿ, ಭದ್ರತೆ ಮತ್ತು ಸುವ್ಯವಸ್ಥತೆಯನ್ನ ಸ್ಥಾಪಿಸುವುದು ರಾಜ್ಯದ ಪ್ರಮುಖ ಕರ್ತವ್ಯವೂ ಸಹ ಆಗಿರುತ್ತೆ. ಸೊ ಇಂತಹ ಒಂದು ಕಾನೂನಿನ ಮುಖಾಂತರವಾಗಿಯೇ ರಾಜ್ಯ ವ್ಯಕ್ತಿ ಮತ್ತು ಸಮಾಜದ ಮಧ್ಯೆ ಕೊಂಡಿಯ ರೂಪದಲ್ಲಿ ಕೆಲಸವನ್ನ ನಿರ್ವಹಿಸುತ್ತೆ. ರಾಜ್ಯ ಕೊಂಡಿಯೋಪಾದಿಯಲ್ಲಿ ಸರಪಳಿಯೋಪಾದಿಯಲ್ಲಿ ಕಾರ್ಯವನ್ನ ಖಂಡಿತವಾಗಿಯೂ ರಾಜ್ಯ ನಿರ್ವಹಿಸುತ್ತೆ. ಸೊ ಜನರ ಹಕ್ಕು, ಸ್ವಾತಂತ್ರ್ಯ, ಸಮಾನತೆ, ಸಹೋದರ ಭಾವನೆ, ಸಾಮಾಜಿಕ ನ್ಯಾಯ, ಸೊ ಇವುಗಳನ್ನ ಕಾಪಾಡುವ ತನ್ನ ವಂತಿನ ನಿರಂತರ ಪ್ರಯತ್ನವನ್ನ ರಾಜ್ಯ ಮಾಡ್ತಾ ಇದೆ. ಸೊ ಹಾಗೆ ಆಡಳಿತದ ಮೇಲೆ ರಾಜ್ಯದ ಜನತೆಯ ಸರ್ಕಾರದ ಸ್ಥಿತಿಗತಿಗಳು ಅವಲಂಬಿತವಾಗಿರ್ತವೆ. ಅಂದ್ರೆ ಆಡಳಿತ, ರಾಜ್ಯ ಏನು ಆಡಳಿತವನ್ನ ಕೊಡುತ್ತೆ, ಅಂಥ ಆಡಳಿತದ ಮೇಲೆನೆ ಇವನ ತನ್ನ ಅಂದ್ರೆ ರಾಜ್ಯದ ಜನತೆಯ ಸರ್ಕಾರದ ಈ ಎಲ್ಲಾ ಸ್ಥಿತಿಗತಿಗಳು ಸಹ ಅವಲಂಬಿತವಾಗಿರ್ತವೆ. ಆದ್ರೆ ಆಡಳಿತ ನಡೆಸುವ ಆಡಳಿತಗಾರರು ಮತ್ತು ನಾಯಕರು ಇವರಿಬ್ಬರ ಪಾತ್ರದಿಂದಲೇ ಉತ್ತಮ ಆಡಳಿತ ದೊರೆಯುತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಡೈರೆಕ್ಟ್ ಆಗಿ ಉತ್ತಮ ಆಳ್ವಿಕೆ ಅಂತೇಳಿ ಹೇಳ್ತಾ ಇದೀವಿ. ಅಂದ್ರೆ ಯಾರ ಮುಖಾಂತರ? ಕೇವಲ ಆಡಳಿತಗಾರರು, ಕೇವಲ ನಾಯಕರು, ಇವರಿಬ್ಬರ ಪಾತ್ರದಿಂದ ಉತ್ತಮ ಆಡಳಿತ ದೊರೆಯುತ್ತೆ ಅಂತೇಳಿ ನಾವು ಹೇಳಲಿಕ್ಕೆ, ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ಹಾಗಿದ್ದಾಗ ಉತ್ತಮ ಆಡಳಿತದಲ್ಲಿ ಪಾತ್ರದಾರರು ಯಾರಿರ್ತಾರೆ, ಶಾಮೀಲುದಾರರು ಯಾರಿರ್ತಾರೆ ಅಂತೇಳಿ ಹೇಳಿದಾಗ ಸಮಾಜದ ಒಂದು ಪ್ರಭಾವ, ವ್ಯಕ್ತಿಗಳು, ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಮಾಧ್ಯಮಗಳು ಇವೆಲ್ಲವುಗಳು ಸಹ ಶಾಮೀಲಾಗಿರ್ತವೆ, ಪಾತ್ರವನ್ನ ನಿರ್ವಹಿಸ್ತಾ ಇರ್ತವೆ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಲಾ ಅಂಡ್ ಗವರ್ನೆನ್ಸ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್. State should balance well these two activities because the good governance will be dependent upon good laws and the formation of good laws will be depends upon good governance. So ಉತ್ತಮ ಆಳ್ವಿಕೆ ಅಂದ್ರೆ ಏನು ಅನ್ನುವಂತಹ ಪ್ರಶ್ನೆ ಬಂದಾಗ, ಉತ್ತಮ ಆಳ್ವಿಕೆ ಅಂದಾಗ ಕೆಲವೊಂದು ದೃಷ್ಟಿಕೋನಗಳಿಂದ ಖಂಡಿತವಾಗಿಯೂ ಅಂತಹ ಒಂದು ಕ್ವಾಲಿಟೀಸ್ ಮುಖಾಂತರ ಇದು ಉತ್ತಮ ಆಳ್ವಿಕೆ ಅಂತೇಳಿ ಹೇಳೋದು ಕಾಮನ್. ಅಂದ್ರೆ ಉತ್ತಮ ಆಳ್ವಿಕೆ ಅಂದ್ರೆ ಪಾರದರ್ಶಕ ಆಡಳಿತವೇ ಅಥವಾ ಜನಪರ ಆಡಳಿತನೇ ಅಥವಾ ಕಾನೂನುಬದ್ಧ ಆಡಳಿತನ ಅನ್ನುವಂತಹ ಗೊಂದಲಗಳು ಬರ್ತವೆ. ಇದು ಯಾವುದು ಉತ್ತಮ ಆಳ್ವಿಕೆ? ಉತ್ತಮ ಆಳ್ವಿಕೆ ಅಂದ್ರೆ ಪಾರದರ್ಶಕ ಆಡಳಿತನ, ಉತ್ತಮ ಆಳ್ವಿಕೆ ಅಂದ್ರೆ ಜನಪರ ಆಡಳಿತನ, ಉತ್ತಮ ಆಡಳಿತ ಅಂದ್ರೆ ಕಾನೂನುಬದ್ಧ ಆಡಳಿತನ? ಈ ಗೊಂದಲಗಳು ಖಂಡಿತವಾಗಿಯೂ ಬರ್ತವೆ. ಆದ್ರೆ ಉತ್ತಮ ಆಳ್ವಿಕೆ ಅಂತೇಳಿ ಕರೆಸಿಕೊಳ್ಳೋದಕ್ಕೆ ಈ ಎಲ್ಲಾ ಅಂಶಗಳ ಸಂಯೋಜಿತ ಆಡಳಿತ ಏನಿರುತ್ತೆ ಅದು ಉತ್ತಮ ಆಳ್ವಿಕೆ. ಅಂದ್ರೆ ಅದು ಪಾರದರ್ಶಕನೂ ಆಗಿರ್ಬೇಕು, ಜನಪರವೂ ಆಗಿರ್ಬೇಕಾಗಿರುತ್ತೆ, ಕಾನೂನಿನ ನೆಲೆಗಟ್ಟನ್ನ, ಕಾನೂನಿನ ಆಧಾರವನ್ನು ಸಹ ಹೊಂದಿರ್ಬೇಕಾಗಿರುತ್ತೆ. ಇವೆಲ್ಲವುಗಳ ಸಂಯೋಜನೆ ಎರಕವೇದಂತಹ ಒಂದು ರೂಪ. ಇವೆಲ್ಲವುಗಳನ್ನ ಒಂದು ಕಡೆಗೆ ಎರಕ ಹೋಯಿದ್ರೆ ಅದರಿಂದ ಹೊರಬರಬಹುದಾದಂತಹ ಒಂದು ರೂಪ, ಅದು ಉತ್ತಮ ಆಳ್ವಿಕೆ ಅಂತೇಳಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೇವೆ. ಸೊ ಇದನ್ನ ವ್ಯಾಖ್ಯಾನಿಸುವ ಒಂದಿಷ್ಟು ಪ್ರಯತ್ನಗಳನ್ನ ಚಿಂತಕರು ಮಾಡ್ತಾ ಇದ್ದಾರೆ. ಪ್ರಮುಖ ಡೆಫಿನೇಷನ್ಸ್ ಅನ್ನ ನಾವು ನೋಡೋಣ. ಮೊದಲನೇದಾಗಿ ಆಲ್ಗೋರೆ. ಆಲ್ಗೋರೆ ಪ್ರಕಾರ ಸರ್ವರಿಗೂ ಸಮಾನ ಅವಕಾಶ ಹಾಗೂ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮೊದಲಾದ ಮೌಲ್ಯಗಳಿಗೆ ಆದ್ಯತೆ ನೀಡುವ ಆಳ್ವಿಕೆಯೇ ಉತ್ತಮ ಆಳ್ವಿಕೆ. ಇಲ್ಲಿ 2 ಪಾಯಿಂಟ್ ಅನ್ನ ಇಟ್ಬಿಟ್ಟಿದ್ದಾರೆ ಆಲ್ಗೋರೆ. ಸರ್ವರಿಗೂ ಸಮಾನ ಅವಕಾಶವನ್ನ ಕೊಡುವಂತಹ ಆಡಳಿತ ಉತ್ತಮ ಆಡಳಿತ ಅಂದ್ರೆ ಏನು? ಸಮಾನತೆಯನ್ನ ಕನ್ಸಿಡರೇಷನ್ಗೆ ತಗೊಳ್ತಾ ಇದ್ದಾರೆ. ಸೊ ಸಮಾನತೆಯ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಿಸ್ತಾ ಇದ್ದಾರೆ. ಸರ್ವರಿಗೂ ಸಮಾನ ಅವಕಾಶಗಳನ್ನ ಕೊಡ್ತಾ ಇದ್ರೆ ಏನ್ ಅವಕಾಶ? ಪೊಲಿಟಿಕಲ್ ಆಪರ್ಚುನಿಟಿ, ಇಕನಾಮಿಕ್ ಆಪರ್ಚುನಿಟಿ, ಎಜುಕೇಶನಲ್ ಆಪರ್ಚುನಿಟಿ, ಇವೆಲ್ಲವೂ ಸಹ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಒಂದೇ ರೀತಿಯಾದಂತಹ ಅವಕಾಶಗಳು ವ್ಯಕ್ತಿಗೆ ಲಭಿಸ್ತಾ ಇದ್ರೆ, ಕೊಡ್ತಾ ಇದ್ರೆ ಅದು ಉತ್ತಮ ಆಳ್ವಿಕೆ ಆಗುತ್ತೆ. ಅದೇ ರೀತಿಯಾಗಿ ಕೆಲವೊಂದು ಮೌಲ್ಯಗಳಿಗೆ ಆದ್ಯತೆಯನ್ನು ಕೊಟ್ಟಿರಬಹುದಾದಂತಹ ಆಡಳಿತ. ವಿಚ್ administration is given preferences for the values that administration can be called as good governance according to Al-Gore. ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಅಂದ್ರೆ ಪ್ರಜಾಸತ್ತಾತ್ಮಕ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಇಂತಹ ಒಂದು ಮೌಲ್ಯಗಳಿಗೆ ಆದ್ಯತೆಯನ್ನು ನೀಡಿರಬಹುದಾದಂತಹ ಒಂದು ಆಳ್ವಿಕೆ ಉತ್ತಮ ಆಳ್ವಿಕೆ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಅಂತೇಳಿ ಹೇಳಿದ್ರು. ಇನ್ನು ಅದೇ ರೀತಿಯಾಗಿ ಮತ್ತೊಬ್ಬ ಚಿಂತಕರಾದಂತಹ ಜೇಮ್ಸ್ ಮ್ಯಾಡಿಸನ್ ಜವಾಬ್ದಾರಿಯುತವಾದಂತಹ ಹಾಗೆಯೇ ಕೂಡಲೇ ಎಲ್ಲದಕ್ಕೂ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವ ಆಡಳಿತವೇ ಉತ್ತಮ ಆಳ್ವಿಕೆ. According to James Madison, responsible administration and also immediate respond given to the any problems, it can be called as good governance. ಸೊ ಜವಾಬ್ದಾರಿಯುತವಾಗಿ ಕೂಡಲೇ ಎಲ್ಲದಕ್ಕೂ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬಹುದಾದ ಆಡಳಿತ ಯಾವುದಿರುತ್ತೆ ಅದು ಉತ್ತಮ ಆಳ್ವಿಕೆ. ಅಂದ್ರೆ ಏನು? ಜವಾಬ್ದಾರಿಯಿಂದ ನುಣುಚಿಕೊಳ್ಳದೆ ಇರುವಂತದ್ದು, ಜವಾಬ್ದಾರಿಯನ್ನ ತನ್ನ ಒಂದು ಹೊಣೆಯಾಗಿ ಸ್ವೀಕರಿಸ್ತಾ ಇರುವಂತದ್ದು, ಯಾವುದೇ ಸಮಸ್ಯೆ ಬಂದರೂ ಸಹ ಉತ್ತಮವಾಗಿ ಪ್ರತಿಕ್ರಿಯಿಸ್ತಾ ಇರುವಂತದ್ದು, ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಆಡಳಿತ ಉತ್ತಮ ಆಳ್ವಿಕೆ ಅಂತ ಹೇಳಿ ಅನಿಸಿಕೊಳ್ಳುತ್ತೆ. ಇನ್ನು ಅದೇ ರೀತಿಯಾಗಿ ಮತ್ತೊಬ್ಬ ಚಿಂತಕರಾದಂತಹ ಗೇಬ್ರಿಯಲ್ ಆಲ್ಮಂಡ್ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ.
ಸರಿಯಾದ ರೀತಿಯಲ್ಲಿ ಕಾನೂನು ಕಟ್ಟಳೆಗಳನ್ನ ಕಾರ್ಯಾಚರಣೆಗೆ ತಂದು ಆಡಳಿತವನ್ನ ನಡೆಸಿಕೊಂಡು ಹೋಗುವುದೇ ಉತ್ತಮ ಆಡಳಿತ. ಅಂದ್ರೆ ಕಾನೂನುಗಳನ್ನ ಸರಿಯಾದ ಮಾರ್ಗದಲ್ಲಿಯೇ ಜಾರಿಗೆ ತರುವಂತಹ ಒಂದು ಆಡಳಿತ. ಅಕಾರ್ಡಿಂಗ್ ಟು ಗೇಬ್ರಿಯಲ್ ಆಲ್ಮಂಡ್, good governance is nothing but the uh, well implementation of laws in the right manner. ಸರಿಯಾದಂತಹ ರೀತಿಯಲ್ಲಿಯೇ ಕಾನೂನುಗಳನ್ನು ಉತ್ತಮವಾಗಿ ಕಾರ್ಯಾಚರಣೆಗೆ ತಂದು ಮುನ್ನಡೆಸಿಕೊಂಡು ಹೋಗಬಹುದಾದಂತಹ ಆಳ್ವಿಕೆ ಯಾವುದಿರತ್ತೆ ಅದು ಉತ್ತಮ ಆಳ್ವಿಕೆ ಅಂತ ಹೇಳಿ ಗೇಬ್ರಿಯಲ್ ಆಲ್ಮಂಡ್ ಅರ್ಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಇಂತಹ ಒಂದು ಉತ್ತಮ ಆಡಳಿತವನ್ನ ನಾವು ಗಮನಿಸಿದಾಗ ಕೆಲವೊಂದು ವಿಧಗಳನ್ನ ನಾವು ಖಂಡಿತವಾಗಿಯೂ ನಾವು ಪಾಯಿಂಟ್ ಔಟ್ ಮಾಡಬಹುದು. ಸೊ ಇಲ್ಲಿ 3 ಉತ್ತಮ ಆಳ್ವಿಕೆಯ ವಿಧಗಳನ್ನ ನಾವು ಪಟ್ಟಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಟೈಪ್ಸ್ ಆಫ್ ಗುಡ್ ಗವರ್ನೆನ್ಸ್. ಫಸ್ಟ್ ಒನ್, ಅತ್ಯುತ್ತಮ ರಾಜಕೀಯ ಆಳ್ವಿಕೆ, ದಿ ಬೆಸ್ಟ್ ಪೊಲಿಟಿಕಲ್ ಗವರ್ನೆನ್ಸ್. ಸೊ ಅತ್ಯುತ್ತಮ ರಾಜಕೀಯ ಆಳ್ವಿಕೆ ಅನ್ನುವಂಥದ್ದು ನಾಯಕರ ಮನೋಭಾವನೆಯನ್ನ ಅವಲಂಬಿಸಿಕೊಂಡಿರತ್ತೆ. ಇದ್ಯಾಕೆ ನಾನು ಹೇಳ್ತಾ ಇದ್ದೀನಿ, ಅವರು ನಿಸ್ವಾರ್ಥಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರೆ, ತ್ಯಾಗ ಮನೋಭಾವನೆಯಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ರೆ ಅದು ಅತ್ಯುತ್ತಮ ರಾಜಕೀಯ ಆಡಳಿತ. ಅಲ್ಲಿ ವ್ಯಕ್ತಿ ನಿಷ್ಠೆ ಇಲ್ಲ, ವ್ಯಕ್ತಿ ಪೂಜೆ ಇಲ್ಲ, ಸ್ವಹಿತಾಸಕ್ತಿ ಸಾಧನೆಗಾಗಿ ಕೆಲಸವನ್ನ ಮಾಡ್ತಾ ಇಲ್ಲ, ಭ್ರಷ್ಟಾಚಾರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ರಾಜಕಾರಣಿ. ಸೊ ಬದಲಾಗಿ ನಿಸ್ವಾರ್ಥವಾಗಿ ರಾಷ್ಟ್ರಕ್ಕೆ ಜನರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಪ್ರಜೆಗಳಿಗೆ ಸೇವಾ ಮನೋಭಾವನೆಯಿಂದಲೇ ತಾನು ಸೇವೆಯನ್ನು ಸಲ್ಲಿಸ್ತಾ ಇರ್ತಾನೆ. ಸೊ ಅದನ್ನ ಅತ್ಯುತ್ತಮ ರಾಜಕೀಯ ಆಡಳಿತ ಅಂತ ಹೇಳಿ ಹೇಳ್ಬೋದು. ಸೊ ದಿ ಬೆಸ್ಟ್ ಪೊಲಿಟಿಕಲ್ ಗವರ್ನೆನ್ಸ್ will be depends upon the status, the mind feeling of the mentality of the political leaders. So the mentality of the political leaders. ಇನ್ನು ಎರಡನೇದಾಗಿ ಅತ್ಯುತ್ತಮ ಆರ್ಥಿಕ ಆಡಳಿತ, ದಿ ಬೆಸ್ಟ್ ಎಕನಾಮಿಕ್ ಗವರ್ನೆನ್ಸ್. ಸೊ ಇದು ರಾಜ್ಯದ ಆರ್ಥಿಕ ಸ್ಥಿರತೆ ಮತ್ತು ಸ್ಥಿತಿಗತಿಯನ್ನ ಆಧರಿಸಿಕೊಂಡಿರುತ್ತೆ. ದಿ ಬೆಸ್ಟ್ ಎಕನಾಮಿಕ್ ಗವರ್ನೆನ್ಸ್ will be highly depends upon economic stability and economic status of the nation. ಅಂದ್ರೆ ಅಲ್ಲಿ ಉತ್ತಮ ಆರ್ಥಿಕ ಸ್ಥಿರತೆ ಇದೆ, ಹಣದುಬ್ಬರಗಳಿಲ್ಲ, ಏರಿಳಿತಗಳಿಲ್ಲ, ಯಾವುದೇ ರೀತಿಯಾದಂತಹ ಉದ್ಯೋಗಾವಕಾಶದ ಸಮಸ್ಯೆಗಳಿಲ್ಲ, ಉತ್ತಮವಾಗಿ ಉದ್ಯೋಗಾವಕಾಶಗಳನ್ನ ಆಡಳಿತ ಸೃಷ್ಟಿ ಮಾಡಿ ಕೊಡ್ತಾ ಇದೆ. ಇನ್ನೇನ್ ಬೇಕಾಗುತ್ತೆ? ಉತ್ತಮ ಆರ್ಥಿಕ ಆಳ್ವಿಕೆ ಅಂತೇಳಿ ಕರೆಸಿಕೊಳ್ಳುತ್ತೆ. ಅದೇ ರೀತಿಯಾಗಿ ಕೊನೆಯದಾಗಿ ಅತ್ಯುತ್ತಮ ಪೌರಜನ ಆಡಳಿತ, ದಿ ಬೆಸ್ಟ್ ಸಿವಿಕ್ ಗವರ್ನೆನ್ಸ್. ಸೊ ಇಟ್ಸ್ ಹೈಲಿ ಡಿಪೆಂಡ್ಸ್ ಅಪಾನ್ ಸಿವಿಲ್ ಸೊಸೈಟಿ. ನಾಗರಿಕ ಸಮಾಜವನ್ನ ಅವಲಂಬಿಸಿಕೊಂಡಿರುತ್ತೆ. ಯಾವ ಸಮಾಜದಲ್ಲಿ ಒತ್ತಡ ಗುಂಪುಗಳಿಗೆ ಆದ್ಯತೆ ಇದೆಯೋ, ಹಿತಾಸಕ್ತಿ ಗುಂಪುಗಳಿಗೆ ಆದ್ಯತೆ ಇರುತ್ತೋ, ಇವರ ರಕ್ಷಣೆ ಅನ್ನೋದು ಎಲ್ಲಿ ಸಿಗ್ತಾ ಇರುತ್ತೋ, ಸೊ ಇಂತಹ ಒಂದು ಆಡಳಿತ ಅತ್ಯುತ್ತಮ ಪೌರಜನ ಆಡಳಿತ ಅಥವಾ ಆಳ್ವಿಕೆ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಸೊ ಅದೇ ರೀತಿಯಾಗಿ ಉತ್ತಮ ಆಡಳಿತ ಅಂತ ಹೇಳಿ ನಾವು ನೋಡಿದಾಗ ಇದರಲ್ಲಿ ಕೆಲವೊಂದಿಷ್ಟು ತತ್ವಗಳನ್ನ ನಾವು ಪಟ್ಟಿ ಮಾಡ್ತೀವಿ. We can find out some principles of good governance. ಒಂದೇ ನಾವು ನೋಡೋದಾದ್ರೆ, ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಜೀವನಾವಶ್ಯಕ ಸೌಲಭ್ಯಗಳನ್ನ ದೊರಕುವಂತೆ ಮಾಡುವುದು. Provide basic needs to the people, each and every person. ಪ್ರತಿಯೊಬ್ಬರಿಗೂ ಸಹ ಜೀವನಾವಶ್ಯಕ ವಸ್ತುಗಳು, ಶಿಕ್ಷಣ, ವಸತಿ, ಆಹಾರ, ಪೌಷ್ಟಿಕಾಂಶವಾದಂತಹ ಆಹಾರ, ಸೊ ಇವೆಲ್ಲವೂ. ಸೊ ಇಂತಹ ಒಂದು ಸೌಲಭ್ಯಗಳನ್ನ ದೊರಕುವಂತೆ ಮಾಡುವುದು ಉತ್ತಮ ಆಡಳಿತದ ಮೊದಲ ಒಂದು ತತ್ವ. ಇನ್ನು ಎರಡನೇದಾಗಿ ಸಂಪತ್ತಿನ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಆಫ್ ವೆಲ್ತ್. ಸೊ ಸಂಪತ್ತಿನ ಕೇಂದ್ರೀಕರಣಕ್ಕೆ ಅವಕಾಶ ಇರಬಾರ್ದು. ಅಲ್ಲಿ ಕೇಂದ್ರೀಕರಣಕ್ಕೆ ಅವಕಾಶ ಇದ್ದಾಗ ಶ್ರೀಮಂತರು ಬಡವರು ಅನ್ನುವಂತಹ ವರ್ಗಗಳು ಬರ್ತವೆ, ವರ್ಗಗಳ ಮಧ್ಯೆ ಅಂತರ ಅನ್ನೋದು ಬರುತ್ತೆ, ಈ ವರ್ಗಗಳ ಮಧ್ಯೆ ಶೋಷಣೆ ಅನ್ನೋದು ಬರುತ್ತೆ. ಅದು ಉತ್ತಮ ಆಡಳಿತ ಆಗೋದು ಇಲ್ಲ. ರಾಷ್ಟ್ರದ ಎಲ್ಲಾ ಸಂಪತ್ತು ಎಲ್ಲಾ ವರ್ಗದ ಜನತೆಯಲ್ಲಿ ಹಂಚಿಕೆ ಆಗಿದ್ರೆ ಸೊ ಅದು ಉತ್ತಮ ಆಡಳಿತದ ತತ್ವ, ಅನುಸರಣೆ ಮಾಡಬಹುದಾದ ತತ್ವ. ಇನ್ನು ಅದೇ ರೀತಿಯಾಗಿ ಮೂರನೇದಾಗಿ
ಸ್ತ್ರೀ ಪುರುಷರಿಗೆ ಸಮಾನ ಅವಕಾಶ ಮತ್ತು ಸಮಾನ ವೇತನ. ಸೊ ಎಲ್ಲಾ ಕ್ಷೇತ್ರಗಳಲ್ಲೂ ಸಮಾನ ಅವಕಾಶ, ಈಕ್ವಲ್ ಆಪರ್ಚುನಿಟಿ ಫಾರ್ ದ ವಿಮೆನ್ ಅಂಡ್ ಮೆನ್ ಅಂಡ್ ಆಲ್ಸೋ ಈಕ್ವಲ್ ಪೇ ಫಾರ್ ವಿಮೆನ್ ಅಂಡ್ ಮೆನ್. ಸಮಾನ ಅವಕಾಶಗಳನ್ನ ಒದಗಿಸಿಕೊಡೋದು, ಸಮಾನ ವೇತನವನ್ನ ಒದಗಿಸಿಕೊಡೋದು, ಸಮಾನ ಉದ್ಯೋಗಾವಕಾಶಗಳು, ಸಮಾನವಾಗಿ ವೇತನವನ್ನ ನಿಗದಿ ಮಾಡೋದು, ತಾರತಮ್ಯ ಇಲ್ಲದೇನೆ, ಲಿಂಗ ತಾರತಮ್ಯಕ್ಕೆ ಅವಕಾಶ ಇಲ್ಲದೇನೆ ಅವಕಾಶಗಳಲ್ಲಿ ಸಮಾನತೆ ಮತ್ತು ವೇತನದಲ್ಲಿಯೂ ಸಮಾನತೆಯನ್ನು ಒದಗಿಸಿಕೊಡುವಂಥದ್ದು ಇಲ್ಲಿನ 3ನೆಯ ತತ್ವ. ಇನ್ನು 4ನೇದಾಗಿ ಕಾರ್ಮಿಕ ಕಲ್ಯಾಣಕ್ಕೆ ಆದ್ಯತೆಯನ್ನು ಕೊಡೋದು, ವೆಲ್ಫೇರ್ ಆಫ್ ಲೇಬರ್ ಕ್ಲಾಸ್. ಕಾರ್ಮಿಕ ಕಲ್ಯಾಣ, ಸೊ ಅವರ ಒಂದು ಅಭಿವೃದ್ಧಿಗೆ, ಅವರ ಹಿತಾಸಕ್ತಿಗಳ ರಕ್ಷಣೆಗೆ ಆದ್ಯತೆಯನ್ನ ಕೊಡುವಂತಹ ಒಂದು ಆಡಳಿತ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಅದು ಅವರಿಗೆ ಕೊಡುವಂತಹ ಸೌಲಭ್ಯಗಳ ಮುಖಾಂತರವಾಗಿಯೋ ಅಥವಾ ಅವರಿಗೆ ಒದಗಿಸಿಕೊಡಬಹುದಾದಂತಹ ಹೆಚ್ಚಿನ ಆರ್ಥಿಕ ಸವಲತ್ತುಗಳ ಮುಖಾಂತರವಾಗಿಯೋ ಕಾರ್ಮಿಕ ಕಲ್ಯಾಣಕ್ಕೆ ಆದ್ಯತೆಯನ್ನ ನೀಡುವಂಥದ್ದು. ಇನ್ನು 5ನೇದಾಗಿ ಮಹಿಳೆಯರು ಮತ್ತು ಮಕ್ಕಳ ಶೋಷಣೆಯನ್ನ ತಡೆಯುವಂಥದ್ದು, ಟು ಕಂಟ್ರೋಲ್ ವಿಮೆನ್ ಅಂಡ್ ಚೈಲ್ಡ್ ಎಕ್ಸ್ಪ್ಲಾಯ್ಟೇಷನ್. ಮಹಿಳೆಯರು ಮತ್ತು ಮಕ್ಕಳ ಶೋಷಣೆಯನ್ನ ಸಂಪೂರ್ಣವಾಗಿ ತಡೆಗಟ್ಟುವುದು, ಅವರ ಹಕ್ಕುಗಳ ಉಲ್ಲಂಘನೆ ಆಗದ ಹಾಗೆ ಅಥವಾ ಅವರ ಒಂದು ಸಂರಕ್ಷಣೆಗೆ ಧಾವಿಸಿ ಬರುವಂತಹ ಒಂದು ಪ್ರಯತ್ನವನ್ನು ಉತ್ತಮ ಆಡಳಿತ ನಿರ್ವಹಿಸುತ್ತೆ. ಇನ್ನು 6ನೆಯ ಒಂದು ತತ್ವ ಅಸಮರ್ಥರಿಗೆ ಸಹಾಯಧನವನ್ನ ನೀಡುವುದು, ಇಕನಾಮಿಕ್ ಏಡ್, ಪ್ರೊವೈಡ್ ಎಕನಾಮಿಕ್ ಏಡ್ ಫಾರ್ ಡಿಸೇಬಲ್ ಪೀಪಲ್. ಅಸಮರ್ಥರಿಗೆ ಸಹಾಯಧನವನ್ನ, ಸಾಕಷ್ಟು ಒಂದು ಅಸಮರ್ಥ ವರ್ಗ ಇರುತ್ತೆ, ಹಿರಿಯ ನಾಗರಿಕರಾಗಿರ್ಲಿ ಅಥವಾ ವಿಶೇಷ ಚೇತನರಾಗಿರ್ಲಿ, ಸೊ ಇಂತಹ ಒಂದು ವರ್ಗಗಳಿಗೆ ಸಾಮಾಜಿಕ ರಕ್ಷಣೆ ಬೇಕಾಗಿರುತ್ತೆ, ಸಹಾಯಧನವನ್ನ ಒದಗಿಸಿಕೊಡ್ಬೇಕಾಗಿರುತ್ತೆ. ಸೊ ಅದು ಸಹಾಯಧನವನ್ನ ಒದಗಿಸಿಕೊಡುವಂಥದ್ದು. ಎಲ್ಲರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಈಕ್ವಲ್ ಅಂಡ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಆಲ್. ಸೊ ಎಲ್ಲರಿಗೂ ಸಹ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಇಲ್ಲಿ ತಾರತಮ್ಯ ರಹಿತವಾಗಿ ರಾಷ್ಟ್ರದಲ್ಲಿ ಉತ್ತಮ ಆಳ್ವಿಕೆ ಅಂತ ಹೇಳಿ ಹೇಳಿದಾಗ ಕನಿಷ್ಠವಾದಂತಹ ಸೌಲಭ್ಯ ಶಿಕ್ಷಣವನ್ನು ಪಡ್ಕೊಳ್ಳುವಂಥದ್ದು, ಕನಿಷ್ಠವಾದಂತಹ ಅಗತ್ಯತೆ. ಸೊ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಆಡಳಿತ ಒದಗಿಸಿ ಕೊಡಬೇಕಾಗಿರತ್ತೆ. ನೆಕ್ಸ್ಟ್ ಪರಿಸರ ಸಂರಕ್ಷಣೆ. ಇಲ್ಲಿ ದುರಂತ ಏನು ಅಂತೇಳಿ ಹೇಳಿದ್ರೆ, ಸಂರಕ್ಷಣೆ ಅನ್ನುವಂತಹ ವಿಷಯ ಯಾಕೆ ಬಂದ್ಬಿಡತ್ತೆ, ಅದನ್ನ ಟ್ರೆಜರೀಸ್ ನ ರೂಪದಲ್ಲಿ, ಹಣದ ಒಂದು ರೂಪದಲ್ಲಿ ಸಂರಕ್ಷಣೆ ಮಾಡಿ ಇಡಬೇಕಾಗಿದೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಂದ್ರೆ ಅಷ್ಟು ಜಾಗರೂಕತೆಯಿಂದ ಒಂದು ಸಂರಕ್ಷಣೆ ಮಾಡಬೇಕಾಗಿರುವಂತ ಅನಿವಾರ್ಯ ಪರಿಸ್ಥಿತಿ. ಸೊ ಪರಿಸರ ಸಂರಕ್ಷಣೆ ಕೇವಲ ಆಡಳಿತದ ಒಂದು ಜವಾಬ್ದಾರಿ ಅಲ್ಲ, ಸರ್ಕಾರದ ಜವಾಬ್ದಾರಿ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿ. ಸೊ ಈ ಒಂದು ಪರಿಸರ ಸಂರಕ್ಷಣೆಗೆ ಆದ್ಯತೆಯನ್ನ ಆಡಳಿತ ನೀಡಬೇಕು, ಉತ್ತಮ ಆಡಳಿತ ಒದಗಿಸಿ ಕೊಡಬೇಕಾಗಿರತ್ತೆ. ಅದು ಅರಣ್ಯ ಒಂದು ಸಂರಕ್ಷಣೆ ಅಥವಾ ವನ್ಯಜೀವಿಗಳ ಸಂರಕ್ಷಣೆ, ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ, ಸೊ ಈ ರೀತಿಯಾಗಿ ಸೊ ಪರಿಸರ ಸಂರಕ್ಷಣೆ ಮತ್ತು ಅದರ ಬಗ್ಗೆ ಕನಿಷ್ಠ ಕಾಳಜಿಯನ್ನು ವಹಿಸುವಂಥದ್ದು ಉತ್ತಮ ಆಡಳಿತದ ಅಡಿಯಲ್ಲಿ ನಿರ್ವಹಿಸಬೇಕಾಗಿರುವಂತಹ ಒಂದು ಅಥವಾ ಪಾಲಿಸಬೇಕಾಗಿರುವ ತತ್ವ. ಇನ್ನು ನೆಕ್ಸ್ಟ್ ಶಾಂತಿ ಮತ್ತು ಭದ್ರತೆಗಳಿಗೆ ಆದ್ಯತೆ. ಗುಡ್ ಗವರ್ನೆನ್ಸ್ ವಿಲ್ ಬಿ ಗಿವನ್ ಪ್ರಿಫರೆನ್ಸ್ ಫಾರ್ ಪೀಸ್ ಅಂಡ್ ಸೆಕ್ಯೂರಿಟಿ. ಶಾಂತಿ ಮತ್ತು ಭದ್ರತೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಸಾಮಾಜಿಕ ಶಾಂತಿ, ಹಾಗೆಯೇ ಸಾಮಾಜಿಕ ಮತ್ತು ರಾಜಕೀಯ ಭದ್ರತೆ, ಪೊಲಿಟಿಕಲ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ, ಸೊ ಇವುಗಳಿಗೆ ಆದ್ಯತೆಯನ್ನ ಸರ್ಕಾರ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಗಳು ನೀಡಬೇಕಾಗಿರತ್ತೆ. ಸೊ ಶಾಂತಿ ಇದ್ರೇನೆ ಅದು ನಾಗರಿಕ ಜೀವನ ನಡೆಸಲಿಕ್ಕೆ, ಶಾಂತಿ ಇದ್ರೇನೆ ಅದು ನಾಗರಿಕ ಸಮಾಜ. ಸೊ ಅಂತಹ ಒಂದು ಶಾಂತಿಯ ಸ್ಥಾಪನೆ, ಶಾಂತಿಯನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಡಳಿತ ಆದ್ಯತೆಯನ್ನು ಕೊಡಬೇಕು. ಸ್ಥಳೀಯ ಸರ್ಕಾರಗಳಿಗೆ ಮಹತ್ವ, ಇದು ಅಧಿಕಾರ ವಿಕೇಂದ್ರೀಕರಣ. ರಾಷ್ಟ್ರದ ಅತ್ಯಂತ ಒಂದು ಚಿಕ್ಕ ಘಟಕಗಳಾದಂತಹ, ಕೊನೆಯ ಘಟಕಗಳಾದಂತಹ ಸ್ಥಳೀಯ ಸರ್ಕಾರಗಳಿಗೆ ಮಹತ್ವವನ್ನು ಕೊಡಬೇಕು. ಅಧಿಕಾರ ಚಲಾವಣೆಯ ಸಂದರ್ಭದಲ್ಲಿ ಅಥವಾ ಅವುಗಳಿಗೆ ಅವಕಾಶವನ್ನ ಕೊಡುವಂತಹ ಸಂದರ್ಭದಲ್ಲಿ, ಸೊ ಈ ಎಲ್ಲ ಸಂದರ್ಭದಲ್ಲಿಯೂ ಸಹ ಸ್ಥಳೀಯ ಸರ್ಕಾರಗಳಿಗೆ ಮಹತ್ವವನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಸಂಬಂಧಪಟ್ಟ ಆಡಳಿತಾತ್ಮಕ ವ್ಯವಸ್ಥೆ ತಾನು ನಿರ್ವಹಿಸಬೇಕಾಗಿರತ್ತೆ. ಸೊ ಇದಿಷ್ಟು ಉತ್ತಮ ಆಡಳಿತ.
ಸೊ ಒಟ್ಟಾರೆಯಾಗಿ ಉತ್ತಮ ಆಡಳಿತ, ಕಾನೂನು ಮತ್ತು ಆಡಳಿತ ಎರಡೂ ಸಹ ಅವಿನಾಭಾವವಾದಂತಹ ಸಂಬಂಧವನ್ನ ಹೊಂದಿರೋದು. ಉತ್ತಮ ಕಾನೂನುಗಳಿಲ್ಲದೇನೆ ಉತ್ತಮ ಆಡಳಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮ ಆಡಳಿತ ಇಲ್ಲದೇನೆ ಉತ್ತಮ ಕಾನೂನುಗಳ ರಚನೆ ಆಗಲಿಕ್ಕೆ ಸಾಧ್ಯತೆ ಖಂಡಿತವಾಗಿಯೂ ಇರೋದಿಲ್ಲ. ಸೊ ಈ ಎರಡೂ ವ್ಯವಸ್ಥೆಗಳ ಅನಿವಾರ್ಯತೆ ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಖಂಡಿತವಾಗಿಯೂ ಇರುತ್ತೆ. ಥ್ಯಾಂಕ್ ಯು.